ಇರಾನ್ ಮೇಲಿನ ಯುದ್ಧಕ್ಕೆ 5 ದಿನ ಕದನ ವಿರಾಮ ಘೋಷಣೆ ಮಾಡಲಾಗಿದೆ. ಈಗ 5 ದಿನ ದಾಳಿ ಮಾಡಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಟ್ರಂಪ್ ವಿರಾಮ ಮಂತ್ರಕ್ಕೆ ಇರಾನ್ ಖಡಕ್ ಕೌಂಟರ್ ಕೊಟ್ಟಿದೆ. ಡಬಲ್ಗೆ ಮಾಡ್ತಾ ಇರ್ಬೇಕು ಇನ್ನು ಅಂತ ಹೇಳಿ ಅನ್ಕೊಂಡಿದ್ದಾರೆ. ಹಾಗೆ ಕಾಣಿಸ್ತಾ ಇದೆ. ನಾಟಕಾರಿ ಒಂದು ಟ್ರಂಪ್ದು ಅಂತ ತಿರುಗೇಟ್ ಕೊಟ್ಟಿದೆ ಇರಾನ್. ಹಾಗಾದ್ರೆ ಟ್ರಂಪ್ ಹೇಳಿಕೆ ಹಿಂದಿದೆಯಾ ಹೋರ್ಮುಜ್ ಓಪನ್ ಮಾಡುವಂತ ತಂತ್ರ? ಟ್ರಂಪ್ ಸುಮ್ಮನೆ ಈ ರೀತಿ ಹೇಳುವಂತ ವ್ಯಕ್ತಿ ಅಲ್ಲ. ಹಿಂದೆ ಗಮನಿಸಿದ್ದೇವೆ ನಾವು. ಏನೇ ಒಂದು ಮಾಡಿದ್ರು ಕೂಡ ಅದ್ರ ಹಿಂದೆ ಒಂದೇನೋ ಬುದ್ಧಿ ಇರುತ್ತೆ, ಕುತಂತ್ರ ಬುದ್ಧಿ, ದುರುದ್ದೇಶ ಇರುತ್ತೆ. ಟ್ರಂಪ್ ಜೊತೆ ಮಾತಾಡಿದ್ದಾರೆ ಇಸ್ರೇಲ್ ಪ್ರಧಾನಿ ನೇತನ್ಯಾಹು. ಇರಾನ್ ಯುದ್ಧದ ಕುರಿತು ಉಭಯ ನಾಯಕರು ಮಾತುಕತೆ ಮಾಡಿದ್ದಾರೆ. ಅಮೆರಿಕಾದ ಮನಸ್ಸಿರ್ಬೋದು ಯುದ್ಧ ನಿಲ್ಸಕ್ಕೆ, ಆದರೆ ಇಸ್ರೇಲ್ ಅವರು ಒಪ್ತಾ ಇಲ್ಲ ಇಲ್ಲಿ. ಯಾಕೆಂದರೆ ಇಸ್ರೇಲ್ ಮತ್ತು ಇರಾನ್ ಅಂದರೆ ಹಾವು ಮುಗಿಸಿದ್ದಂಗೆ ಹೊಡೆದಾಡ್ತಾನೆ ಇರ್ತಾರೆ ಅವರು. ಅದಕ್ಕೊಂದು ಇತಿಹಾಸನೇ ಇದೆ, ಅದ್ರ ಹಿಂದೆ ಧರ್ಮನೂ ಕೂಡ ಇದೆ. ಬಟ್ ಇದು ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಇದು ಇಸ್ರೇಲ್ ಅವ್ರದ್ದು ಏನಿದೆ ಉದ್ದೇಶ ಅಂತೇಳಿ. ಬಟ್ ಈಗ ಟ್ರಂಪು 5 ದಿನ ಕದನ ವಿರಾಮ ಅಂತ ಹೇಳಿದ್ದಾರೆ. ಏನಿರ್ಬೋದು ಇದ್ರ ಹಿಂದೆ? ಟ್ರಂಪ್ ಏನೋ ತಲೆ ಓಡಿಸ್ತಾ ಇರ್ಬೋದಲ್ಲ. ಅಂದರೆ ಇಲ್ಲಿ ಅವರ ಪ್ಲ್ಯಾನ್ ಇದೆ ಅಲ್ವಾ? ತೈಲ ಸಂಸ್ಕರಣಾ ಘಟಕಗಳ ಮೇಲೆ ಕಣ್ಣು ಹಾಕಿದ್ದಾರೆ ಇವರು. ಅಲ್ಲಿನ ಸಂಪನ್ಮೂಲಗಳ ಮೇಲೆ 10 ದಿನ ಕಣ್ಣಿಟ್ಟಿದ್ದಾರೆ. ಖಮೇನಿ ಫಿನಿಶ್ ಆಯಿತು, ಕಣ್ಣು ಹಾಕಿದ್ರು, ಅವ್ರನ್ನೂ ಕೂಡ ಕೊಲೆ ಮಾಡಿದರು. ಈಗ ಇವರ ಬೆಂಬಲಿತ ಸರ್ಕಾರ ಅಲ್ಲಿ ಬರಬೇಕು. ಇರಾನಲ್ಲಿ ಈ ಹಿಂದೆ ಪ್ರತಿಭಟನೆಗಳು ನಡೆದ ದೊಡ್ಡ ಮಟ್ಟದಲ್ಲಿ. ಅಲ್ಲಿನ ಶಿಯಾ ಕೆಲವೊಂದಿಷ್ಟು ಕಾನೂನುಗಳು ಭಾಳ ಹಿಂಸೆ ಆಗ್ತಿತ್ತು. ಅಂದರೆ ಕೆಲವೊಬ್ಬರು ಪರನೂ ಇದ್ದಾರೆ, ವಿರೋಧನೂ ಇದ್ದಾರೆ. ಖಮೇನಿಯನ್ನು ಬೆಂಬಲಿಸುವಂಥವ್ರು ಅಲ್ಲಿದ್ದರು, ವಿರೋಧ ಮಾಡುವಂಥವ್ರು ಕೂಡ ಅಲ್ಲಿದ್ದರು. ಇರಾನ್ ವಿರುದ್ಧದ ಯುದ್ಧಕ್ಕೆ ವಿರಾಮ ಘೋಷಿಸಿದ್ದಾರೆ ಟ್ರಂಪ್. ಇಲ್ಲಿ ದಿಢೀರನೆ ಬಿಳಿ ಬಾವುಟ ಹಾರಿಸಿದ್ಯಾಕೆ ಡೊನಾಲ್ಡ್ ಟ್ರಂಪ್? ಯಾಕಪ್ಪ ಶಾಂತಿ ಮಾತುಕತೆ? ಈಗ 5 ದಿನ ಸೇನಾ ಕಾರ್ಯಾಚರಣೆ ಮುಂದೂಡಿಕೆ ಅಂತ ಟ್ರಂಪ್ ಹೇಳಿದ್ದಾರೆ. ಈ 5 ದಿನದಲ್ಲಿ ಏನಾದರೂ ಮಾಡ್ಬೋದಾ ಅಂತ ಕಿತಾಪತಿ. ಇರಾನ್ ನಾಯಕರನ್ನ ಕೇಳದೆ ವಿರಾಮವನ್ನ ಘೋಷಿಸಿದ್ದಾರೆ ಟ್ರಂಪ್. ಅಂದ್ರೆ ಸುಣ್ಣ ಆದಂಗಂತ ಅರ್ಥನ ಅಮೆರಿಕ ತಲೆ ಬಾಗ್ಬಿಡ್ತಾ ಇರಾನ್ಗೆ? ಟ್ರಂಪ್ ದಿಷ್ಟೇನಾ? ಏಕಪಕ್ಷೀಯವಾಗಿ 5 ದಿನಗಳ ಕದನ ವಿರಾಮ ಯಾಕೆ ಘೋಷಣೆ ಮಾಡಿದ್ರು? ಅಂದ್ರೆ ಒನ್ ಸೈಡ್ ಇದು. ಇಲ್ಲಪ್ಪ, ಅಲ್ಲಿ ಯಾರೋ ವಿದೇಶಾಂಗ ಅವ್ರ ಕಡೆ ಮಂತ್ರಿನೋ ಅಥವಾ ಅಲ್ಲಿಯ ಅಧ್ಯಕ್ಷರೋ ಅಧಿಕಾರಿನೋ ಅಥವಾ ಕಮಾಂಡರೋ ಯಾರ ಜೊತೆ ಮಾತಾಡಿಲ್ಲ. ಮೊಸ್ತಾಬಾ ಖಮೇನಿ ಮಗ, ಅವನ ಜೊತೆ ಕೂಡ ಮಾತಾಡಿಲ್ಲ. ಮತ್ತು ಹೆಂಗೆ ಇದು? ಇವ್ರು ಯಾಕೆ ಆ ಒಂದು ಕದನ ವಿರಾಮದ ಬಗ್ಗೆ ಮಾತಾಡಿದರು? ಇರಾನ್ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಜೊತೆ ಸಂಧಾನ ಮಾತುಕತೆ ಮಾಡಿಲ್ಲ ಅಂತ. ಸಂಧಾನ ಮಾತುಕತೆ ಮಾಡದೆ ಕದನ ವಿರಾಮ ಘೋಷಣೆ ಮಾಡಬಾರ್ದು ಅಂತ ಏನಿಲ್ಲ. ಅಂದರೆ ಇಷ್ಟ ಬಂದಂಗೆ ದಾಳಿ ಮಾಡ್ಬೋದು ಅಂತ ಟ್ರಂಪ್ ಅಂದ್ಕೊಂಡಿದ್ದಾರೆ. ಮಾಡ್ತಿರೋದು ಹಾಗೆ ಅವರು ಹೇಳಿನೂ ಹೊಡಿತಾ ಇದ್ದಾರೆ ಅವರು. ನೋಡಿ, ನಮಗನ್ನಿಸ್ತಾ ಇದೆ ಹೋರ್ಮುಜ್ ಜಲಸಂಧಿಗಾಗಿ ಕದನ ವಿರಾಮವನ್ನು ಘೋಷಣೆ ಮಾಡಿರ್ಬೋದು ಅಂತ. ಇರಾನ್ ವಿರುದ್ಧದ ಯುದ್ಧದಿಂದ ಹೆಜ್ಜೆ ಹಿಂದಿಟ್ಟಿದ್ದಾಕೆ ಟ್ರಂಪು? ಎಲ್ಲೋ ಒಂದು ಕಡೆ ಟ್ರಂಪ್ಗೆ ಭಯ ಶುರುವಾಗಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂತಂದರೆ ಇರಾನ್ ಅವ್ರು ಅಂದ್ಕೊಂಡಂಗೆ ಸುಮ್ಮನೆ ಆಗಿಲ್ಲ, ಹಿಂದೆ ಸರಿದಿಲ್ಲ. ಮತ್ತು ಖಮೇನಿ ಸಾವಿಗೆ ನಾವು ಕೂಡ ಸೇಡು ತೀರಿಸ್ಕೊತೀವಿ ಅಂತ ಅವರು ಮೊದಲಿಂದನೂ ಕೂಡ ಹೇಳ್ತಾ ಇದ್ದಾರೆ. ಓಡ್ ಹೋಗಿಲ್ಲ ಅವರು ರಣಾಂಗಣದಿಂದ. ಅಮೇರಿಕ ಇಸ್ರೇಲ್ ಕಟ್ಟಿ ಹಾಕಿತ ಇರಾನ್ನ ಹೋರ್ಮುಜ್ ಅಸ್ತ್ರ ಹಾಗಾದರೆ ಕದನ ವಿರಾಮನ ಅಥವಾ ಹೋರ್ಮುಜ್ ತೆರೆಸುವಂಥ ತಂತ್ರವ? ನೋಡಿ, ಈ ಜಲಸಂಧಿ ಇದೆಯಲ್ವ ಹೋರ್ಮುಜು, ಇದು ಇರಾನ್ ಪಾಲಿಗೆ ಮೊಟ್ಟೆ ಇಡುವಂಥ ಒಂದು ಕೋಳಿ. ಈಗ ಅದನ್ನು ಓಪನ್ ಮಾಡಲಿಕ್ಕೋಸ್ಕರ ಈ ರೀತಿ ಏನಾದರೂ ಸ್ಟ್ರಾಟಜಿ ಮಾಡಿರ್ಬೋದಾ? ಅನೇಕ ದೇಶಗಳ ತೈಲ ಹಡಗುಗಳು ಪರ್ಷಿಯನ್ ಗಲ್ಫ್ನಲ್ಲಿ ನಿಂತ್ಕೊಂಡಿದ್ದಾವೆ. ಯುರೋಪು, ಜಪಾನು, ಭಾರತ ಸೇರಿ ಹಡಗುಗಳು ಲಾಕ್ ಆಗಿದ್ದಾವೆ ಆ ದೇಶದವು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ದರ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಬ್ಯಾರಲ್ಗೆ 60ರಿಂದ 70 ಇದೆ ಡಾಲರ್. $60 ಇತ್ತು, ಈಗ 110 ಆಗಿದೆ, ಈಗ 115. ಇತ್ತ ಯುದ್ಧದಲ್ಲಿ ಭಾಗವಹಿಸೋಕೆ ನ್ಯಾಟೋ ಸೇರಿ ಹಲವು ದೇಶಗಳು ಹಿಂದೇಟನ್ನು ಹಾಕಿದ್ವು. ಮಾತುಕತೆ ಮೂಲಕವೇ ಬಗೆಹರಿಸಿಕೊಳ್ಬೇಕು ಅಂತ ದೇಶಗಳು ತಾಕೀತು ಮಾಡಿದ್ವು. ಹೀಗಾಗಿ 5 ದಿನಗಳ ಕದನ ವಿರಾಮವನ್ನು ಘೋಷಣೆ ಮಾಡಿದರೆ ಟ್ರಂಪ್. ಅಂದರೆ ರೆಸ್ಟ್ ಕೊಟ್ಟಿದ್ದಾರಾ ಅಂತ? ರೆಸ್ಟ್ ಅಂದರೆ ಯುದ್ಧಕ್ಕಿಂತ ಆ ಹೋರ್ಮುಜ್ ಜಲಸಂಧಿಗೆ ಅಂತ, ಅಥವಾ ಅದನ್ನೇನಾದರೂ ಕಂಪ್ಲೀಟಾಗಿ ಕೈವಶ ಮಾಡಿಕೊಳ್ಬೇಕು ಅಂತ ಪ್ಲ್ಯಾನ? ಅಲ್ಲಿ ತಮ್ಮ ಸೇನೆಯನ್ನು ನಿಯೋಜನೆಗೊಳಿಸಿ ಅಥವಾ ನ್ಯಾಟೋ ದೇಶಗಳ ಒಂದು ಬೆಂಬಲವನ್ನು ತೆಗೆದುಕೊಂಡು ಮತ್ತಷ್ಟು ಗಟ್ಟಿಯಾಗಿ ಇರಾನ್ಗೆ ಪಾಠ ಕಲಿಸಬೇಕು ಅಂತ ಏನಾದರೂ ಪ್ಲ್ಯಾನ್ ಇರಬಹುದಾ? ಯಾಕಂದರೆ ಹೋರ್ಮುಜ್ ಜಲಸಂಧಿಯನ್ನು ನೀವು ಖಾಲಿ ಮಾಡಬೇಕು ಅಂತ ಟ್ರಂಪ್ ಮೊನ್ನೆ ಹೇಳಿದರು. 48 ಗಂಟೆ ಡೆಡ್ಲೈನ್ ಕೂಡ ಕೊಟ್ಟಿದ್ದರು. ಆದರೆ ಆ ಡೆಡ್ಲೈನ್ ಎಲ್ಲ ಮೀರ್ತು. ಇವರು ಕೇಳಿಲ್ಲ ಮಾತು, ಇವರು ಮಣಿಲಿಲ್ಲ.
ಹಾಗಾಗಿನೇ ಈ 5 ದಿನಗಳ ಗ್ಯಾಪ್ ಯಾಕೆ, ವಿರಾಮ ಯಾಕೆ ಕೊಟ್ಟರು? ಅದರ ಹಿಂದೆ ಒಂದು ಪ್ಲ್ಯಾನ್ ಇದೆ, ಪಕ್ಕಾ ಪ್ಲ್ಯಾನ್ ಇದೆ. ಹೊರ್ಮುಜ್ ಜಲಸಂಧಿಯಲ್ಲಿ ಈಗ ಹಡಗುಗಳೇನು ಲಾಕ್ ಆಗಿದ್ದಾವೆ. ಯುದ್ಧ ಆದರೆ ಅಲ್ಲಿ ಮತ್ತಷ್ಟು ಬಿಕ್ಕಟ್ಟು ಶುರುವಾಗುತ್ತೆ. ಪೆಟ್ರೋಲ್ ಡೀಸೆಲ್ಗೆ ಮತ್ತು LPGಗೆ ಮತ್ತು ಬೇರೆ ದೇಶಗಳ ಕೆಂಗಣ್ಣಿಗೆ ನಾವು ಗುರಿ ಆಗ್ಬೋದು ಅಂಥೇಳಿ ಟ್ರಂಪ್ ಈ ಪ್ಲ್ಯಾನನ್ನು ಮಾಡಿರ್ಬೋದು. ಅಥವಾ ಹೊರ್ಮುಜನ್ನು ಕಂಪ್ಲೀಟಾಗಿ ಕಬ್ಜಾ ಮಾಡಿಕೊಳ್ಳಿಕ್ಕೆ ತಂತ್ರಗಾರಿಕೆ ಹೆಣೆದಿರ್ಬೋದು.